ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಹಾರುಗೊಪ್ಪ ಗ್ರಾಮದ ಶ್ರೀ ರಾಯಣ್ಣ ಅಭಿಮಾನಿ ಬಳಗದ ವತಿಯಿಂದ ನವದಗಡ ಗ್ರಾಮದಿದ್ದ ರಾಯಣ್ಣ ಜ್ಯೋತಿಯನ್ನು ಹಾರುಗೊಪ್ಪ ಗ್ರಾಮಕ್ಕೆ ತರಲಾಯಿತು. ನವದಗಡ ಗ್ರಾಮದಿದ್ದ ಹಾರುಗೊಪ್ಪ ಗ್ರಾಮಕ್ಕೆ ಸುಮಾರು 75 ಕಿಲೋಮೀಟರ್ ನಡೆದುಕೊಂಡು ಬಂದು ರಾತ್ರಿ ಸಮಯ ನವದಗಡದಲ್ಲಿ ರಾತ್ರಿ 12 ಗಂಟೆಗೆ ಅಲ್ಲಿಯೋದ ಬಿಟ್ಟು ಬೆಳಗಿನ ಜಾವ ಹಾರುಗೊಪ್ಪ ಗ್ರಾಮಕ್ಕೆ ಬಂದು ತಲುಪಿದರು. ರಾತ್ರಿ ಪೂರ್ತಿ ರಾಯಣ್ಣ ಜ್ಯೋತಿಗೆ ಆರದ ಹಾಗೆ ಕರ್ಪೂರ ಹಾಗೂ ಹತ್ತಿಕಾಳು ಹಾಗೂ ಗಾದೆ ಎಣ್ಣೆ ಹಾಕಿ ಜ್ಯೋತಿಯನ್ನು ಆರದೋತೆ ಗ್ರಾಮಕ್ಕೆ ತಂದು ತಲುಪಿದರು. ನವದಗಡ ಗ್ರಾಮದಿದ್ದ ಹಾರುಗೊಪ್ಪ ಗ್ರಾಮಕ್ಕೆ ಬೆಳಗಿನ ಜಾವ ತಲುಪಿದಾಗ ರಾಯಣ್ಣ ಜ್ಯೋತಿಯನ್ನು ಸರ್ವ ಹಾರುಗೊಪ್ಪ ಗ್ರಾಮದ ಜನತೆ ಜ್ಯೋತಿಗೆ ನೀರು ನೀಡಿ ಹಾಗೂ ಆರತಿ ಬೆಳಗಿ ಜೈ ರಾಯಣ್ಣ ಘೋಷಣೆ ಕೂಗಿ ಜೈ ಭಾರತಮಾತೆ ಘೋಷಣೆ ಕೂಗಿ ಬರಮಾಡಿಕೊಡಿದರು. ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಯುವ ಮುಖಂಡ ಶ್ರೀ ಚಿದಾನಂದ ಇ. ಪೂಜೇರಿ ಭಾಗಿಯಾದರು. ಹಾರುಗೊಪ್ಪ ಗ್ರಾಮದಲ್ಲಿ ಪ್ರಮುಖ ಬೀದಿಯಲ್ಲಿ ಡೊಳ್ಳು ಹಾಗೂ ಭಜನೆ ಹಾಗೂ ರಾಯಣ್ಣ ಭಾವಚಿತ್ರವನ್ನು ಹಿಡಿದುಕೊಂಡು ಊರಿನ ತುಂಬಾ ಜ್ಯೋತಿಯನ್ನು ಹಿಡಿದುಕೊಂಡು ಮೆರವಣಿಗೆ ಮಾಡಲಾಯಿತು. ಹಾಗೂ ಊರಿನ ಪ್ರಮುಖ ಮುಖ್ಯ ದ್ವಾರದಲ್ಲಿ ರಾಯಣ್ಣ ಮೂರ್ತಿಗೆ ಹೂವಿನ ಹಾರ ಹಾಗೂ ಮಾವಿನ ತೋರಣ ಹಾಗೂ ಬಾಳೆದಿಡ್ಡು ಕಟ್ಟಿ ರಂಗೋಲಿ ಹಾಕಿ ರಾಯಣ್ಣ ಮೂರ್ತಿಯನ್ನು ಹಾಗೂ ಕಟ್ಟೆಯನ್ನು ಸಿಗಾರ ಮಾಡಿದ್ದರು. ರಾಯಣ್ಣ ಮೂರ್ತಿ ಪಕ್ಕ ಧ್ವಜಾರೋಹಣವನ್ನು ಹಾರುಗೊಪ್ಪ ಗ್ರಾಮದ ಪ್ರೌಢಶಾಲೆಯ ಪ್ರಭಾರಿ ಮುಖ್ಯೋಪಾಧ್ಯಾಯರು ಶ್ರೀ ಮಹೇಶ್ ಅಂಗಡಿಯವರು ನೆರವೇರಿಸಿದರು. ರಾಷ್ಟ್ರಗೀತೆಯನ್ನು ವಿದ್ಯಾರ್ಥಿಗಳು ಹಾಡಿದರು. ಧ್ವಜಾರೋಹಣವನ್ನು ನೆರವೇರಿಸಿದರು. ಈ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ದೈಹಿಕ ಶಿಕ್ಷಕರಾದ ಶ್ರೀ ಎಂ.ಸಿ. ತಲ್ಲೂರ ಸತ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದವರು ನಾಗಪ್ಪ ಕುರಬರ ಮಾಜಿ ಸೈನಿಕರು, ವೀರಭದ್ರ ಚಿಚಡಿ, ಯಮನಪ್ಪ ಗುಂಡ್ಲೂರ, ವಿಠ್ಠಲ್ ಕಾಗಿ, ಜೀಪ್ ಮೇಬರ್, ಸಿ.ಬಿ. ಜಕನ್ನವರ, ಹುಲೇಪ ಕುಲಗೂಡ, ಮಾರುತಿ ಪಡ್ಡಿವಡ್ಡರ, ವಿಠ್ಠಲ್ ಸುರಪ್ಪನ್ನವರ, ಸೋಮಪ್ಪ ಸಕ್ಕನ್ನವರ, ರುದ್ರಪ್ಪ ಕರೆನ್ನವರ, ಶಿವಪ್ಪ ಜಾಕನಟಿ, ಉದಪ್ಪ ಗೋಡಚಿ, ಚನ್ನಬಸವಣ್ಣ ಮದೆನ್ನವರ, ವೀರೇಶ್ ಜಾಕನಟಿ, ರುದ್ರಪ್ಪ ಬೆಳವಡಿ, ವಿಠ್ಠಲ ಚಿಚಡಿ, ಭೀಮಪ್ಪ ಕುರಿ ಹಾಗೂ ಹಾರುಗೊಪ್ಪ ಗ್ರಾಮದ ಸರ್ವ ಜನತೆ ಹಾಗೂ ರಾಯಣ್ಣ ಅಭಿಮಾನಿ ಬಳಗ ಹಾಗೂ ಶ್ರೀ ಮಹರ್ಷಿ ವಾಲ್ಮೀಕಿ ಬಳಗ ಭಾಗಿಯಾಗಿ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ನೆರವೇರಿಸಿದರು.